ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಪ್ಪ, ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಎಂದು ಹೇಳಿ ಮನೆಯ ಪಕ್ಕದಲ್ಲೇ ಖುಷಿಯಿಂದ ಓಡಾಡುತ್ತಿದ್ದ ಆ ಇಬ್ಬರು ಪುಟ್ಟ ಮಕ್ಕಳು ಕೆಲವೇ ನಿಮಿಷಗಳಲ್ಲಿ ತಮ್ಮ ಹೆತ್ತವರ ಕಣ್ಣೆದುರೇ ಶಾಶ್ವತವಾಗಿ ಕಣ್ಮರೆಯಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಆಕಾಶದಿಂದ ಸುರಿಯುತ್ತಿದ್ದ ಮಳೆ ಅವರಿಗೆ ಕೇವಲ ಒಂದು ಮಳೆಯ ದಿನವಾಗಿತ್ತು. ಶಾಲೆಗೆ ರಜೆ ಸಿಕ್ಕಿದ್ದರಿಂದ ಅದು ಸಂತೋಷದ ದಿನವಾಗಿತ್ತು. ಆದರೆ ವಿಧಿ ಅವರಿಗಾಗಿ ಬರೆದಿದ್ದ ಕತೆ ಮಾತ್ರ ಕಣ್ಣೀರು, ನೋವು ಮತ್ತು ವಿದಾಯದ ಕಥೆಯಾಗಿತ್ತು. ಕೇರಳದ ಕಾಸರಗೋಡಿನ ಆದೂರಿನಲ್ಲಿ ನಡೆದ ಈ ಹೃದಯವಿದ್ರಾವಕ ಘಟನೆ ಇಂದು ಸಾವಿರಾರು ಜನರ ಮನಸ್ಸನ್ನು ಭಾರವಾಗಿಸಿದೆ. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದ ಕಾರಣ ಶಾಲೆಗಳಿಗೆ ರಜೆ ನೀಡಲಾಗಿತ್ತು. ರಜೆ ಸಿಕ್ಕ ಖುಷಿಯಲ್ಲಿ ಅಬೂಬಕರ್ ಅವರ ಮುದ್ದಿನ ಮಕ್ಕಳಾದ ಮುಜಮ್ಮಿಲ್ ಮತ್ತು ಮುನ್ಸಿರ್ ಮನೆಯ ಪಕ್ಕದಲ್ಲೇ ಆಟವಾಡುತ್ತಿದ್ದರು. ಆ ಇಬ್ಬರು ಪುಟ್ಟ ಮಕ್ಕಳು ತಮ್ಮ ಬಾಲ್ಯದ ಕನಸುಗಳಿದ್ದವು. ನಾಳೆ ಶಾಲೆಗೆ ಹೋಗಬೇಕು, ಗೆಳೆಯರ ಜೊತೆ ಆಟವಾಡಬೇಕು, ದೊಡ್ಡವರಾಗಿ ಅಪ್ಪ ಅಮ್ಮನ ಹೆಮ್ಮೆ ಆಗಬೇಕು ಎಂಬ ಸಾವಿರಾರು ಕನಸುಗಳು ಅವರ ಕಣ್ಣುಗಳಲ್ಲಿ ಜೀವಂತವಾಗಿದ್ದವು. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಕನಸುಗಳೆಲ್ಲ ಮಣ್ಣಿನಡಿ ಹೂತು ಹೋಗಲಾಗಿವೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ದಿನವಿಡೀ ಸುರಿದ ಭಾರೀ ಮಳೆಯಿಂದ ಮನೆಯ ಸಮೀಪದ ಕಾಂಪೌಂಡ್ ಗೋಡೆಯ ಕೆಳಗಿನ ಮಣ್ಣು ಸಂಪೂರ್ಣ ಸಡಿಲುಗೊಂಡಿತ್ತು. ಸಂಜೆ ಹೊತ್ತಿಗೆ ಇದ್ದಕ್ಕಿದ್ದಂತೆ ಒಂದು ಭಾರಿ ಸದ್ದು ಕೇಳಿಸಿತ್ತು. ಜನರು ತಿರುಗಿ ನೋಡುವಷ್ಟರಲ್ಲಿ ಬೃಹತ್ ಗೋಡೆ ಕುಸಿದು ಬಿದ್ದಿತು. ಆಟದಲ್ಲಿ ಮಗ್ನರಾಗಿದ್ದ ಮುಜಮ್ಮಿಲ್ ಮತ್ತು ಮುನ್ಸಿರ್ ತಪ್ಪಿಸಿಕೊಳ್ಳಲು ಕೂಡ ಸಮಯ ಸಿಗದೆ ಕಾಂಕ್ರೀಟ್, ಇಟ್ಟಿಗೆ ಮತ್ತು ಮಣ್ಣಿನ ರಾಶಿಯಡಿಯಲ್ಲಿ ಸಿಲುಕಿಕೊಂಡಿದ್ದರು. ಒಂದು ಕ್ಷಣದ ಹಿಂದೆ ನಗುತ್ತಿದ್ದ ಆ ಮಕ್ಕಳು ಮುಂದಿನ ಕ್ಷಣ ಜೀವಕ್ಕಾಗಿ ಹೋರಾಡುತ್ತಿದ್ದರು. ಶಬ್ದ ಕೇಳುತ್ತಿದ್ದಂತೆ ಸ್ಥಳೀಯರು ಓಡಿ ಬಂದರು. ಯಾರೋ ಕೈಯಿಂದ ಮಣ್ಣು ತೆಗೆಯುತ್ತಿದ್ದರು, ಯಾರೋ ದುಆ ಮಾಡುತ್ತಿದ್ದರು, ಯಾರೋ ಮಕ್ಕಳ ಹೆಸರನ್ನು ಕೂಗಿ ಕರೆಯುತ್ತಿದ್ದರು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದೇ ಒಂದು ಆಶೆ, ಯಾ ಅಲ್ಲಾಹ್, ಈ ಮಕ್ಕಳನ್ನು ಬದುಕಿಸು. ಆದರೆ ಅಲ್ಲಾಹನ ನಿರ್ಧಾರ ಬೇರೆಯಾಗಿತ್ತು. ಮಕ್ಕಳನ್ನು ಹೊರತೆಗೆದಾಗ ಆ ಪುಟ್ಟ ಹೃದಯದ ಬಡಿತ ನಿಂತು ಹೋಗಿತ್ತು. ಆ ಸುದ್ದಿ ಕೇಳಿದ ಕ್ಷಣದಿಂದಲೇ ಒಂದು ಮನೆಯ ಬದುಕು ಬದಲಾಗಿ ಬಿಟ್ಟಿತ್ತು. ಮಕ್ಕಳ ಭವಿಷ್ಯಕ್ಕಾಗಿ ಕನಸು ಕಂಡಿದ್ದ ತಂದೆಯ ಕಣ್ಣುಗಳಲ್ಲಿ ಇಂದು ಕೇವಲ ಕಣ್ಣೀರು ಮಾತ್ರ ಉಳಿದಿದೆ. ಮಕ್ಕಳ ನಗುವಿನಲ್ಲಿ ತನ್ನ ಬದುಕಿನ ಸಂತೋಷ ಕಂಡಿದ್ದ ತಾಯಿಯ ಮಡಿಲು ಇಂದು ಖಾಲಿಯಾಗಿದೆ. ಮನೆಯ ಮೂಲೆಯಲ್ಲಿ ಅವರ ಆಟಿಕೆಗಳಿವೆ, ಶಾಲೆಯ ಬ್ಯಾಗ್ಗಳಿವೆ, ಅವರು ಧರಿಸಿದ ಚಪ್ಪಲಿಗಳಿವೆ. ಆದರೆ ಅವುಗಳನ್ನು ಬಳಸುವ ಆ ಎರಡು ಪುಟ್ಟ ಜೀವಗಳು ಮಾತ್ರ ಮರಳಿ ಬರುವುದಿಲ್ಲ. ಒಂದು ಕುಟುಂಬದ ಭವಿಷ್ಯದ ಎರಡು ಮಕ್ಕಳ ಕನಸುಗಳು, ಹೆತ್ತವರ ನಿರೀಕ್ಷೆಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಕುಸಿದ ಗೋಡೆಯ ಅವಶೇಷಗಳೊಂದಿಗೆ ಮಣ್ಣಿನಡಿಯಲ್ಲಿ ಹೂತು ಹೋಗಿದೆ. ಇಂತಹ ಸಂದರ್ಭಗಳಲ್ಲಿ ನಿಮಗೆ ಅಲ್ಲಾಹನ ವಚನ ನೆನಪಾಗುತ್ತದೆ. ಕುಲ್ಲು ನಫ್ಸುನ್ ದಾಯಿಕತುಲ್ ಮೌತ್, ಪ್ರತಿಯೊಂದು ಜೀವಿಯು ಮರಣದ ರುಚಿಯನ್ನು ಅನುಭವಿಸಲೇಬೇಕು. ಮರಣವು ಮನಸ್ಸನ್ನು ನೋಡುವುದಿಲ್ಲ, ಮರಣ ವಯಸ್ಸನ್ನು ಸಹ ನೋಡುವುದಿಲ್ಲ, ಅದು ಕನಸನ್ನು ನೋಡುವುದಿಲ್ಲ, ಅದು ಬಾಲ್ಯವನ್ನು ನೋಡುವುದಿಲ್ಲ. ಅಲ್ಲಾಹನು ನಿರ್ಧರಿಸಿದ ಸಮಯ ಬಂದಾಗ ಯಾರೂ ಅದನ್ನು ಒಂದು ಕ್ಷಣ ಮುಂದೂಡಲಾರರು, ಒಂದು ಕ್ಷಣ ಹಿಂದೆ ಸರಿಯಲಾರರು. ಆದರೆ ಅದೇ ಸಮಯದಲ್ಲಿ ಅಲ್ಲಾಹನು ನಮಗೆ ಮತ್ತೊಂದು ಎಚ್ಚರಿಕೆಯನ್ನು ನೀಡಿದ್ದಾನೆ. ವಿಶುದ್ಧ ಕುರ್ಆನ್ ಅಲ್ಲಾಹು ಹೇಳುತ್ತಾನೆ, ವಲಾ ತುಲ್ಕು ಬಿ ಐದೀಕುಂ ಇಲ ತಹಲುಕ, ನಿಮ್ಮ ಕೈಯಾರೆ ನಿಮ್ಮನ್ನು ವಿನಾಶದ ಕಡೆಗೆ ತಳ್ಳದಿರಿ. ಅಂದರೆ ಅಪಾಯವನ್ನು ನಿರ್ಲಕ್ಷಿಸುವುದು ಇಸ್ಲಾಮಿನ ಬೋಧನೆಯಲ್ಲ. ಮುನ್ನೆಚ್ಚರಿಕೆ ವಹಿಸುವುದು ಕೂಡ ಇಬಾದತ್ತಿನ ಒಂದು ಭಾಗವಾಗಿದೆ. ಒಮ್ಮೆ ಒಬ್ಬ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಕೇಳಿದ,
ಕೇಳಿದರು, ನನ್ನ ಒಂಟೆಯನ್ನು ಕಟ್ಟಿ ಬಿಟ್ಟು ಅಲ್ಲಾಹನ ಮೇಲೆ ಭರವಸೆ ಇಡಲೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಆಲಿಕ್ಹಾ ವ ತವಕ್ಕಲ್, ಮೊದಲು ಅದನ್ನು ಕಟ್ಟು, ನಂತರ ಅಲ್ಲಾಹನ ಮೇಲೆ ಭರವಸೆ ಇಡು, ಕಟ್ಟದೇ ಇಡಬಾರದು. ಈ ಒಂದು ಹದೀಸ್ ಇಂದಿನ ಸಮಾಜಕ್ಕೆ ದೊಡ್ಡ ಸಂದೇಶ ನೀಡುತ್ತದೆ. ದುವಾ ಮಾಡುವುದು ಅಗತ್ಯ, ಆದರೆ ಅದರ ಜೊತೆಗೆ ಸುರಕ್ಷತೆ ಕ್ರಮವನ್ನು ಕೈಗೊಳ್ಳುವುದು ಅಗತ್ಯ. ಮಳೆಗಾಲ ಆರಂಭವಾಗುವ ಮೊದಲು ಹಳೆಯ ಗೋಡೆಗಳು, ಅದೇ ರೀತಿ ಅಪಾಯಕಾರಿವಾಗಿರುವ ನಿರ್ಮಾಣಗಳನ್ನು ಪರಿಶೀಲಿಸಬೇಕು. ಬಿರುಕು ಬಿಟ್ಟಿರುವ ಗೋಡೆಗಳನ್ನು ತಕ್ಷಣ ದುರಸ್ತಿ ಮಾಡಬೇಕು. ರೆಡ್ ಅಲರ್ಟ್ ಘೋಷಿಸಿದಾಗ ಮಕ್ಕಳನ್ನು ಅಪಾಯಕಾರಿ ಪ್ರದೇಶಗಳಲ್ಲಿ ಆಟವಾಡಲು ಬಿಡಬಾರದು ಪ್ರೀತಿಯ ಸಹೋದರರೇ. ಯಾಕಂದರೆ ಒಂದು ಕ್ಷಣದ ನಿರ್ಲಕ್ಷ್ಯ ಇಡೀ ಜೀವದ ಪಾಶ್ಚಾತ್ತಾಪ ಆಗಬಹುದು. ಇಂದು ಮುಜಮ್ಮಿಲ್ ಮತ್ತು ಮುನ್ಸಿರ್ ಈ ಲೋಕದಲ್ಲಿ ಇಲ್ಲ, ಆದರೆ ಅವರ ಕತೆ ಕೇವಲ 2 ಮಕ್ಕಳ ಸಾವಿನ ಮರಣದ ಕಥೆಯಲ್ಲ. ಅದು ಪ್ರತಿಯೊಬ್ಬ ತಂದೆಯ ಹೃದಯದ ಕತೆ, ಪ್ರತಿಯೊಬ್ಬ ತಾಯಿಯ ಕಣ್ಣೀರಿನ ಕತೆ, ಪ್ರತಿಯೊಂದು ಮನೆಯ ಕನಸಿನ ಕತೆ. ಇಂದು ಅವರಿಗಾಗಿ ನಾವು ಕಣ್ಣೀರು ಹಾಕುತ್ತಿದ್ದೇವೆ, ಆದರೆ ನಿಜವಾದ ಗೌರವ ಎಂದರೆ ಈ ಕಣ್ಣೀರನ್ನು ಜಾಗೃತವನ್ನಾಗಿ ಪರಿವರ್ತಿಸುವುದು. ಅಲ್ಲಾಹ್ ಆ ಇಬ್ಬರು ಪುಟ್ಟ ಮಕ್ಕಳಿಗೆ ಜನ್ನತುಲ್ ಫಿರ್ದೌಸ್ ಅನುಗ್ರಹಿಸಲಿ. ಅವರ ಹೆತ್ತವರಿಗೆ ಸಬ್ರನ್ ಜಮೀಲ, ಸುಂದರವಾದ ತಾಳ್ಮೆ ನೀಡಲಿ, ಮತ್ತು ನಮಗೆಲ್ಲರಿಗೂ ಈ ದುರಂತದಿಂದ ಪಾಠ ಕಲಿಯುವ ತೌಫೀಕ್ ನೀಡಲಿ. ಯಾಕಂದರೆ ಇಂದು ಆದೂರಿನಲ್ಲಿ ಮಣ್ಣಿನಡಿಯಲ್ಲಿ ಮಲಗಿರುವ ಆ ಇಬ್ಬರು ಪುಟ್ಟ ಮಕ್ಕಳು ಮಾತನಾಡಲಾರರು, ಆದರೆ ಅವರ ಸಮಾಧಿ ಮೌನವಾಗಿ ಇಡೀ ಸಮಾಜಕ್ಕೆ ಒಂದು ಪ್ರಶ್ನೆ ಕೇಳುತ್ತಿದೆ. ನಾಳೆ ಇಂತಹ ದುರಂತ ನಿಮ್ಮ ಮನೆಯ ಬಾಗಿಲು ತಟ್ಟದಂತೆ ಮಾಡಲು ನೀವು ಇಂದು ಏನು ಮಾಡುತ್ತಿದ್ದೀರಿ? ಮುಜಮ್ಮಿಲ್ ಮತ್ತು ಮುನ್ಸಿರ್ಗಾಗಿ ಒಂದು ದುವಾ. ಈ ಇಬ್ಬರು ಪುಟ್ಟ ಮಕ್ಕಳಿಗೆ ಅಲ್ಲಾಹ್ ಜನ್ನತುಲ್ ಫಿರ್ದೌಸ್ ಅನುಗ್ರಹಿಸಲಿ. ಅವರ ಕುಟುಂಬಕ್ಕೆ ಅಲ್ಲಾಹು ಸಬ್ರ್ ನೀಡಲಿ. ಇಂತಹ ನೈಜ ಘಟನೆಗಳು ಸಮಾಜಕ್ಕೆ ಪಾಠವಾಗುವಂತಹ ಕಥೆಗಳು ಮತ್ತು ಮನಸ್ಸನ್ನು ಮುಟ್ಟುವಂಥ ಸುದ್ದಿಗಳು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಜಾಗೃತಿಗಾಗಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಮತ್ತೊಂದು ಜೀವವನ್ನು ಉಳಿಸುವ ಕಾರಣವಾಗಬಹುದು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.